ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ಮಾರುಕಟ್ಟೆ ನಿರ್ವಹಣೆ ಎಂಬಂತಹ ಚಾಪ್ಟರ್ ಇಂದ ಮಾರುಕಟ್ಟೆಯ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಾರುಕಟ್ಟೆ ಅಂತಂದ್ರೆ ಒಂದು ವಸ್ತುವನ್ನ ಅಥವಾ ಸೇವೆಯನ್ನ ಕೊಡುವ ಮತ್ತು ಕೊಳ್ಳುವ ಅಥವಾ ಮಾರಾಟ ಮಾಡುವ ಮತ್ತು ಕೊಳ್ಳುವ ಸ್ಥಳ ಅಂತ ಹೇಳ್ತಾರೆ ಅಲ್ವಾ. ಸೊ ಆದರೆ ಅಮೆರಿಕನ್ ಮಾರ್ಕೆಟಿಂಗ್ ಸೊಸೈಟಿ ಮಾರಾಟ ವ್ಯವಸ್ಥೆಯನ್ನ ಉತ್ಪಾದಕರಿಂದ ಬಳಕೆದಾರರಿಗೆ ಅಥವಾ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನ ತಲುಪಿಸುವ ಅಥವಾ ಹರಿಯುವ ವ್ಯವಹಾರದ ಚಟುವಟಿಕೆ ಅಂತ ಡಿಫೈನ್ ಮಾಡಿದ್ದಾರೆ ಮಕ್ಕಳೇ. ಓಕೆನಾ. ಸೊ ಮಾರುಕಟ್ಟೆಯು ಬರೀ ಕೊಡುವ ಮತ್ತು ಕೊಳ್ಳುವ ಅಥವಾ ಮಾರುವ ಮತ್ತು ಕೊಳ್ಳುವ ಕಾರ್ಯವನ್ನ ಅಷ್ಟೇ ಮಾಡೋದಿಲ್ಲ, ಇತರ ಕಾರ್ಯಗಳನ್ನು ಕೂಡ ಮಾಡುತ್ತೆ. ಅದು ಯಾವ್ಯಾವುದು ಅಂತ ನೋಡೋಣ ಇವಾಗ. ಮೊದಲನೇದಾಗಿ ಖರೀದಿ ಅಥವಾ ಜೋಡಣೆ. ಖರೀದಿ ಎಂದರೆ ಉತ್ಪಾದಕರು ಸರಕುಗಳನ್ನ ಉತ್ಪಾದನೆಗಾಗಿ ಖರೀದಿ ಮಾಡಿ ಅವುಗಳನ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಓಕೆನಾ. ಸೊ ಅಥವಾ ಮಧ್ಯವರ್ತಿಗಳು ಅದನ್ನ ಕೊಂಡು ಅದನ್ನ ಮರು ಮಾರಾಟ ಮಾಡುವುದು. ಆದರೆ ಗ್ರಾಹಕರ ಅನುಭೋಗಕ್ಕಾಗಿ ಕೊಳ್ಳುವುದನ್ನ ಖರೀದಿ ಜೋಡಣೆ ಅಂತ ಕರೆಯಬಹುದು. ಓಕೆ. ಎರಡನೇದಾಗಿ ಮಾರಾಟ ವಿಕ್ರಯ. ವಸ್ತುಗಳನ್ನು ಮಾರಾಟದ ಮೂಲಕ ಮಾರುವವರು ಕೊಳ್ಳುವವರಿಗೆ ಲಾಭವನ್ನಿಟ್ಟುಕೊಂಡು ವರ್ಗಾಯಿಸುವುದೇ ಮಾರಾಟ. ಈಗ ಒಂದು ವಸ್ತುವನ್ನ 10 ರೂಪಾಯಿಗೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಗ್ರಾಹಕರಿಗೆ 12 ರೂಪಾಯಿಗೆ ಸೇಲ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. 2 ರೂಪಾಯಿ ಲಾಭ ಅಲ್ವಾ. ಸೊ ಈ ರೀತಿ ಲಾಭ ಇಟ್ಟುಕೊಂಡು ಒಬ್ಬರಿಗೆ ವಸ್ತುವನ್ನ ಮಾರುವುದು, ಅದನ್ನ ನಾವು ಮಾರಾಟ ಅಂತ ಕರಿತೀವಿ. ಸಾಗಾಣಿಕೆ ಅಂತಂದ್ರೆ ಏನು? ಸಾಗಾಣಿಕೆಯು ಸ್ಥಳದ ಅಥವಾ ಸಮಯದ ಉಪಯುಕ್ತತೆಯನ್ನ ಉಂಟು ಮಾಡುತ್ತೆ ಮಕ್ಕಳೇ. ಓಕೆ. ಸರಕುಗಳ ಮೌಲ್ಯವನ್ನ ಹೆಚ್ಚಿಸುತ್ತೆ. ಉತ್ಪಾದನಾ ಸ್ಥಳದಿಂದ ಮಾರಾಟದ ಸ್ಥಳಕ್ಕೆ ಅಥವಾ ಕಚ್ಚಾ ವಸ್ತುಗಳನ್ನ ಉತ್ಪಾದನೆಯ ಸ್ಥಳಕ್ಕೆ ಸಾಗಿಸುವುದು ಸಾಗಾಣಿಕೆ ಕಾರ್ಯ. ಶೇಖರಣೆ ಅಥವಾ ಉಗ್ರಾಣ, ದಾಸ್ತಾನು ಅಂತ ಕೂಡ ಇದನ್ನ ಕರೀತಾರೆ. ಓಕೆ. ಸ್ಟೋರೇಜ್. ದಾಸ್ತಾನು ಎಂದರೆ ಉತ್ಪಾದಕರು ಸರಕುಗಳನ್ನ ಸಂಗ್ರಹ ಮಾಡುವ ಕಾರ್ಯ. ಈ ಕಾರ್ಯವನ್ನ ಉಗ್ರಾಣಗಳು ಅಥವಾ ದಾಸ್ತಾನುಗಳು ಮಾಡುತ್ತವೆ. ನೆಕ್ಸ್ಟ್ ಬರೋದು ಮಾರುಕಟ್ಟೆ ಸಂಶೋಧನೆ. ಮಾರುಕಟ್ಟೆ ಪರಿಸ್ಥಿತಿಯ ಬಗ್ಗೆ ವಿಷಯವನ್ನ ಸಂಗ್ರಹಿಸುವುದು. ಗ್ರಾಹಕರ ಸಂಖ್ಯೆ, ಗ್ರಾಹಕರ ಬೇಡಿಕೆ, ಅವರ ಅವಶ್ಯಕತೆಗಳು, ಖರೀದಿಯ ಸಾಮರ್ಥ್ಯ, ಯಾವ ರೀತಿಯ ಖರೀದಿ ಮಾಡುವುದಕ್ಕೆ ಪ್ರೇರಣೆ ನೀಡುವ ಅಂಶಗಳು, ಇವನ್ನೆಲ್ಲ ಸ್ಟಡಿ ಮಾಡೋದು ಮಾರುಕಟ್ಟೆ ಸಂಶೋಧನೆ. ನೆಕ್ಸ್ಟ್ ಬರೋದು ಶಿಷ್ಟೀಕರಣ ಅಥವಾ ಶಿಷ್ಟೀಕರಣ ಅಥವಾ ಪ್ರಮಾಣೀಕರಣ ಎಂದರೆ ಉತ್ಪಾದಿತ ಸರಕುಗಳನ್ನ ಅವುಗಳ ಭೌತಿಕ ಲಕ್ಷಣಗಳಾದ ಏಕರೂಪತೆ, ಆರ್ದ್ರತೆಯ ಪ್ರಮಾಣ, ಗುಣಮಟ್ಟ, ಶ್ರೇಷ್ಠತೆ, ಕ್ವಾಲಿಟಿ ಸ್ಟ್ಯಾಂಡರ್ಡ್, ಓಕೆನಾ, ಅವುಗಳನ್ನ ಅನುಸರಿಸಿ ವಿಂಗಡಿಸುವುದು. ಇದನ್ನ ನಾವು ಶಿಷ್ಟೀಕರಣ ಅಥವಾ ಪ್ರಮಾಣೀಕರಣ ಅಂತ ಕರಿತೀವಿ. ಓಕೆನಾ. ಇದು ವಸ್ತುಗಳ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನ ಸುಲಭ ಮಾಡುತ್ತೆ ಮಕ್ಕಳಿಗೆ. ಓಕೆ. ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಿ. ವರ್ಗೀಕರಣ ಅಂತಂದ್ರೆ ಏನು? ಪೂರ್ವ ನಿರ್ಧಾರಿತ ಪರಿಮಾಣಗಳ ಆಧಾರದಲ್ಲಿ ಸರಕುಗಳನ್ನು ವಿವಿಧ ವರ್ಗ ಅಥವಾ ಶ್ರೇಣಿಗಳಲ್ಲಿ ವರ್ಗೀಕರಿಸುವುದು. ನೆಕ್ಸ್ಟ್ 8ನೇದು ಮುದ್ರೆ ಮಾಡುವಂಥದ್ದು. ಮಾರಾಟದ ಸರಕುಗಳನ್ನ ಗುರುತಿಸುವ ಒಂದು ಸಾಧನವೇ ಮುದ್ರೆ ಹಾಕುವುದು. ಓಕೆನಾ. ಸೊ ವಸ್ತುಗಳ ಗುಡ್ವಿಲ್ ಅಂತಂದ್ರೆ ಏನು ಮಕ್ಕಳೇ? ಕೀರ್ತಿ ಮೌಲ್ಯವನ್ನ ಇದು ಲೇಬಲಿಂಗ್ ಅಥವಾ ಮುದ್ರೆ ಹಾಕುವುದು ಹೆಚ್ಚಿಸುತ್ತದೆ ಮಕ್ಕಳೇ. ಓಕೆ. ನೆಕ್ಸ್ಟ್ ಬರುವಂತದ್ದು ನಷ್ಟ ಭರಿಸುವಿಕೆ ಅಂತಂದ್ರೆ ಲಾಸ್ ಅನ್ನ ನೀವು ಭರಿಸುವಂಥದ್ದು. ಓಕೆನಾ. ವಿಮೆ. ಇಲ್ಲ, ನಷ್ಟ ಭರಿಸುವಿಕೆ ಕೆಲಸವನ್ನ ಯಾರು ಮಾಡ್ತಾರೆ? ಇನ್ಶೂರೆನ್ಸ್ ಅಥವಾ ವಿಮೆ ಮಾಡತ್ತೆ. ಒಂದು ವೇಳೆ ಏನಾದರೂ ಸ್ಥಳಕ್ಕೆ ಕೊಂಡೊಯ್ಯುವಾಗ ಅಪಘಾತಗಳಾದಲ್ಲಿ ಅಥವಾ ಬೆಂಕಿ ಅವಘಡಗಳಾದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ವಸ್ತು ನಷ್ಟ ಹೊಂದಿದರೆ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು ವಿಮೆಯ ಕಾರ್ಯ. ಈ ರೀತಿಯಾಗಿ ಈ ಕಾರ್ಯಗಳನ್ನ ಮಾರುಕಟ್ಟೆ ನಿರ್ವಹಿಸುತ್ತದೆ. ಓಕೆ. ಥ್ಯಾಂಕ್ ಯು.